ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಟನೆಗೂ ನಿಯತ್ತಿಗೂ ಇರುವ ವ್ಯತ್ಯಾಸವೇನೆಂದ್ರೆ, ನಟನೆ ಬಲ್ಲವನು ಎಲ್ಲರಿಗೂ ಮೋಸ ಮಾಡ್ತಾನೆ, ಆದ್ರೆ ನಿಯತ್ತಾಗಿರುವವನು ಎಲ್ಲರಿಂದಲೂ ಮೋಸ ಹೋಗ್ತಾನೆ. ಕಷ್ಟಗಳನ್ನು ಹೇಳಿಕೊಳ್ಬೇಡ, ಇಷ್ಟವನ್ನು ಮುಚ್ಚಿಡ್ಬೇಡ, ಅರಿಯದವರ ಮಾತಿಗೆ ಮರುಳಾಗ್ಬೇಡ, ನಿನ್ನನ್ನು ಲೆಕ್ಕಿಸದವರ ಹಿಂದೆ ಯಾವತ್ತೂ ಹೋಗ್ಬೇಡ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗ್ಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಇಷ್ಟವಾಗ್ಲಿಲ್ಲ. ಅಂದಾದ್ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕ್ತೇನೆ ಅಂದ್ರೆ ಅರ್ಥವಿಲ್ಲ. ಒಳ್ಳೆಯ ಸಂಬಂಧ ಒಂದು ಪುಸ್ತಕ ಇದ್ದಂತೆ. ಪುಸ್ತಕ ಎಷ್ಟೇ ಹಳೆಯದಾದ್ರೂ ಅದರಲ್ಲಿನ ಪದಗಳು ಬದಲಾಗೋದಿಲ್ಲ. ನಾಳೆಯ ಒಳಿತಿಗಾಗಿ ಇಂದಿನ ಕೆಲ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ, ಆದ್ರೆ ಬರೀ ನಾಳೆಯ ಚಿಂತೆಯಲ್ಲೇ ಇಂದಿನ ಸಂತೋಷ ಕಳೆದುಕೊಳ್ಬಾರ್ದು. ಯಾವುದು ಸುಲಭವಾಗಿ ಸಿಗ್ತದೆ ಅದುವೇ ಮೋಸ, ಯಾವುದು ಕಷ್ಟದಿಂದ ಸಿಗ್ತದೆ ಅದುವೇ ಮರ್ಯಾದೆ, ಯಾವುದು ಹೃದಯದಿಂದ ಸಿಗ್ತದೆ ಅದುವೇ ಪ್ರೀತಿ, ಯಾವುದು ಅದೃಷ್ಟದಿಂದ ಸಿಗ್ತದೆ ಅದುವೇ ಸ್ನೇಹ. ಸಮಾಜದಲ್ಲಿ ಒಬ್ಬ ಬಡವ 100 ಸತ್ಯ ಹೇಳಿದ್ರೂ ಯಾರು ನಂಬಲ್ಲ, ಆದ್ರೆ ಅದೇ ಒಬ್ಬ ಶ್ರೀಮಂತ ಒಂದು ಸುಳ್ಳು ಹೇಳಿದ್ರೆ ಸಾಕು, ಎಲ್ಲರೂ ನಂಬ್ತಾರೆ. ಹಣಕ್ಕಿರುವ ಬೆಲೆ ಬಡವನ ಗುಣಕ್ಕಿಲ್ಲ. ಕಷ್ಟ ಕಾಲದಲ್ಲಿ ನಮ್ಮನ್ನು ನಗಿಸಿದವರನ್ನು, ನಮ್ಮನ್ನು ನೋಡಿ ನಕ್ಕವರನ್ನ ಯಾವತ್ತೂ ಮರಿಬಾರದು. ಒಬ್ಬರು ಬದುಕಿನಲ್ಲಿ ಭರವಸೆ ಮೂಡಿಸಿದ್ರೆ ಇನ್ನೊಬ್ಬರು ಬದುಕುವ ಛಲ ಮೂಡಿಸಿರ್ತಾರೆ. ಮನುಷ್ಯ ಸಂತೋಷವಾಗಿರ್ಬೇಕು ಅಂದ್ರೆ ಹಣ ಮುಖ್ಯ ಅಲ್ಲ, ಹೊಂದಿಕೊಳ್ಳುವ ಮನಸ್ಸು, ಒಳ್ಳೆಯ ಮಾನವೀಯತೆ ಇದ್ರೆ ಎಂತಹ ಸಂದರ್ಭ ಬಂದರೂ ಸಂತೋಷವಾಗಿರ್ಬೋದು. ನಮ್ಮ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸ್ತವೆ. ಕಡಲಲ್ಲಿ 1000 ಮುತ್ತುಗಳು ಸಿಗ್ಬೋದು, ಆದ್ರೆ ಜೀವನದಲ್ಲಿ ಸಿಗೋದು 2 ಮುತ್ತುಗಳು, ಅದುವೇ ಪ್ರೀತಿ ಮತ್ತು ಸ್ನೇಹ. ಇದರಲ್ಲಿ ಯಾವುದನ್ನೇ ಕಳೆದುಕೊಂಡರೂ ಮನಸ್ಸಿಗೆ ತುಂಬಾ ನೋವಾಗ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.